ಗುಡ್ ಮಾರ್ನಿಂಗ್, ವೆಲ್ಕಮ್ ಟು MC ರಾಕರ್ಸ್. ಇವತ್ತು ನಾನು ಈ ವಿಡಿಯೋ ಮಾಡೋ ಒಂದು ರೀಸನ್ ಏನಂತ ಹೇಳಿದ್ರೆ, ನಂದು ಪರ್ಸನಲ್ ಲೈಫಲ್ಲಿ ಒಂದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡೋ ಪ್ರಾಸೆಸ್ ಹೆಂಗೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ ನಾನು ಇವತ್ತು. ಸೊ ಇನ್ಶೂರೆನ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್, ಎಸ್ಪೆಷಲಿ ನಾನು ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಏನಕ್ಕೆ ನನಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದನ್ನ ಬಂದ್ಬಿಟ್ಟು ನಿಮ್ಮೆಲ್ಲರ ಮುಂದೆ ಶೇರ್ ಮಾಡಿಕೊಂಡು ನಿಮಗೂ ಒಂದು ಅವಗಾಹನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ನಾನು ಒಂದು ಬೈಕ್ ಪರ್ಚೇಸ್ ಮಾಡಿದ್ದೀನಿ, ಬಜಾಜಿಂದ ಬೈಕ್ ಪರ್ಚೇಸ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ಏನೋ ಅನ್ಫಾರ್ಚುನೇಟಾಗಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಸೊ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ಗಾಡಿನ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಮ್ಮೆಲ್ಲರಿಗೆ ಇನ್ಶೂರೆನ್ಸ್ ಅಂತಂದರೆ ನಾವೇನಂತ ಅನ್ಕೊತೀವಿ, ಜಸ್ಟ್ ಆಕ್ಸಿಡೆಂಟ್ ಆದರೆ ನಾವು ಕವರ್ ಮಾಡ್ಕೋಬೋದು. ನಮ್ಮ ಇನ್ಶೂರೆನ್ಸ್ ಕಂಪನಿಯವ್ರು ಬಂದುಬಿಟ್ಟು ನಮಗೆ ಪೇ ಮಾಡಿಬಿಟ್ಟು ನಾವು ಗಾಡಿ ರೆಡಿ ಮಾಡ್ಕೋಬೋದು ಅಂತ ಒಂದು ಪಾಯಿಂಟ್ ನಂಬರ್ 1 ಆಗಿ ಅಂದ್ಕೊಂಡಿರ್ತೀವಿ. ಪಾಯಿಂಟ್ ನಂಬರ್ 2, ಸೊ ನಮ್ಮ ವೆಹಿಕಲ್ ನಾವು ಓಡಿಸ್ತಾ ಇರೋವಾಗ ನಮಗೆ ಯಾವುದೇ ಒಂದು ಪೊಲೀಸ್ ಬಂದು ಹಿಡ್ಕೊಳ್ಬಾರ್ದು ಆ ಥರ ಅಂತ ಅನ್ಕೊಬಿಟ್ಟು ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಸುಮ್ಮನೆ ಅವ್ರು ಇಟ್ಕೊಂಡಾಗ ಒಂದು 500 ರೂಪಾಯಿ 1000 ರೂಪಾಯಿ ಕೊಡಬಾರ್ದು ಅನ್ನೋ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಇಟ್ಕೊತೀವಿ. ಪ್ರೈಮರಿ ಥಿಂಗ್ಸ್ನ ನಾವು ಯಾವತ್ತೂ ಮೈಂಡಲ್ಲಿ ಸ್ಟಿಕ್ ಆಗಿ ಇಟ್ಕೊಂಡಿರ್ತೀವಿ. ಸೊ ಈಗ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂತಂದರೆ, ಈ ಎರಡೇ ಇಂಪಾರ್ಟೆಂಟ್ ಅಲ್ಲದೆ, ಫಸ್ಟ್ ಆಫ್ ಆಲ್ ನಾವು ಒಂದು ಬೈಕೇ ಆಗಿರಲಿ, ಕಾರೇ ಆಗಿರಲಿ, ಯಾವುದೇ ಕಮರ್ಷಿಯಲ್ ವೆಹಿಕಲ್ ಆಗಿರಲಿ, ಇನ್ಶೂರೆನ್ಸ್ ನಾವು ಪರ್ಚೇಸ್ ಮಾಡ್ತಿರೋವಾಗ ನಮಗೆ ಬೇಕಾಗಿರೋ ಒಂದು ಪ್ರೈಮರಿ ಥಿಂಗ್ ಏನಂತ ಹೇಳಿದ್ರೆ, ಅವರು ನಮ್ಗೆ ಇನ್ಶೂರೆನ್ಸ್ ಮಾಡ್ತಿರೋವಾಗ ನಮಗೆ ಯಾವ ರೀತಿ ಕ್ಲೈಮ್ ಆಗುತ್ತೆ, 50%, 40%, 90%, 100%, ಈ ಒಂದು ಇನ್ಫಾರ್ಮೇಷನ್ ನಮ್ಗೆ ತಿಳಿದಿರಬೇಕು. ಇವಾಗ ಇಚ್ಚಿತ್ತಿಗೆ ತುಂಬ ಜನ ಬೈಕ್ ತಗೊತಾರೋ, ತುಂಬ ವೆಹಿಕಲ್ಸ್ ತಗೊತಿರೋರಿಗೆ ನಾವು ಈ ಒಂದು ನಾಲೆಜ್ ನಮ್ಗೆ ಇರಲ್ಲ. ಯಾರಿಗೂ ಇರಲ್ಲ ಅಂತ ನಾನು ಹೇಳಲ್ಲ. ಸೊ ಬಟ್ ಮೆಜಾರಿಟಿ ಪೀಪಲ್ಸ್ಗೆ ಅವ್ರು ಇರಲ್ಲ, ಜಸ್ಟ್ ಇನ್ಶೂರೆನ್ಸ್ ತಗೊತೀವಿ ಅಂತ. ಸೊ ಇದರಲ್ಲಿ ಬಂದ್ಬಿಟ್ಟು ನಾವು ತುಂಬ ಎಜುಕೇಟೆಡ್ ಆಗಿರಬೇಕು, ತುಂಬ ತಿಳ್ಕೊಂಡಿರಬೇಕು. ಓಕೆನಾ? ಇವತ್ತು ನಾನು ಆ ವಿಷಯ ತಿಳ್ಕೊಳ್ಳೋದೇ ಇದ್ದಿದ್ದಕ್ಕೆ ಕಾರಣ ನನಗೆ ಇವತ್ತು ಒಂದು ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಗಿದೆ. ಏನಂತ ಹೇಳಿದ್ರೆ, ಗಾಡಿ ಆಕ್ಸಿಡೆಂಟ್ ಆಯಿತು, ಶೋರೂಮ್ ಹತ್ರ ಕೊಟ್ಟೆ, ಸರ್ ಅವ್ರು ಇದನ್ನು ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಈ ಥರದ ಸೊ ಡಾಕ್ಯುಮೆಂಟ್ಸ್ ಕೊಡಬೇಕು, ಇದನ್ನ ತೊಗೊಂಡೋಗ್ಬಿಟ್ಟು ನೀವು ಯಾವ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಅಂತ. ನಾನು ಮಾಡಿಸಿರೋದು ಬಂದುಬಿಟ್ಟು ನ್ಯಾಷನಲ್ ಇನ್ಶೂರೆನ್ಸಲ್ಲಿ ಮಾಡಿಸಿದ್ದೀನಿ, ಪಾಲಿಸಿ ಬಜಾರಲ್ಲಿ. ಅವ್ರಿಗೂ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಸರ್, ಅವರು ವ್ಯಾಲಿಡೇಟ್ ಮಾಡ್ತಾರೆ, ಎಲ್ಲ ಒಂದ್ಸಲ ಸರ್ವೆ ಮಾಡ್ತಾರೆ, ಎಲ್ಲ ಮಾಡಿದ್ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಸಿಂಪಲಾಗಿ ನನಗೆ ಹೇಳಿಬಿಟ್ರು. ಓಕೆ, ಏನು ಇಷ್ಟು ಕ್ವಿಕ್ಕಾಗಿದೆಯಲ್ಲ ಪ್ರಾಸೆಸ್ಸು, ಸೂಪರ್ ಅಂತ ಅನ್ಕೊಬಿಟ್ಟು ನಾನು ಹ್ಯಾಪಿಯಾಗಿ ಫೀಲ್ ಆದೆ. ಓಕೆ ಬಿಡಿ ಅಂತ ಅನ್ಕೊಬಿಟ್ಟು. ಸೊ ಅಲ್ಲಿಗೆ ಹೋದ ನಂತರ ನನಗೆ ಆಗಿರೋ ಒಂದು ಪರಿಣಾಮಗಳು ಏನಂತಂತ ಹೇಳಿದ್ರೆ, ಡಾಕ್ಯುಮೆಂಟ್ಸ್ ಕೊಟ್ಟೆ, ಅವರು ತರೋಲಿ ನನ್ನ ಇನ್ಶೂರೆನ್ಸ್ ಕಾಪಿನ ಚೆಕ್ ಮಾಡಿದ್ರು, ವೆದರ್ ಐ ಆಮ್ ಎಲಿಜಿಬಲ್ ಫಾರ್ ಬಂಪರ್ ಟು ಬಂಪರ ಇಲ್ವಾ ಅಂತ ನೋಡಿದ್ರು ನನಗೆ. ಸೊ ನನಗೆ ಇವೆಲ್ಲ ಏನು ಗೊತ್ತಿಲ್ಲ, ಏನು ಬಂಪರ್ ಟು ಬಂಪರ್ ಅಂತಂದ್ರೆ ಏನು, ನನಗೆ ಅಂತಲ್ಲ ಸುಮಾರು ಜನಗೂ ಗೊತ್ತಿರಲ್ಲ. ಅದಾದ್ಮೇಲೆ ಬಂಪರ್ ಟು ಬಂಪರ್ ಅಂತಂದ್ರೆ ಏನು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತಂದ್ರೆ ಏನು, ಇಲ್ಲ ಅಂತಂದ್ರೆ ಸೆಲ್ಫ್ ಡ್ಯಾಮೇಜ್ ಆದರೆ ಹೆಂಗಿರುತ್ತೆ, ಇಲ್ಲ ಬೇರೆಯವ್ರು ಬಂದು ನಮ್ಮ ಗಾಡಿಗೆ ಗುದ್ಬಿಟ್ರೆ ಏನಾಗುತ್ತೆ, ಇಲ್ಲ ನಾವೇ ಹೋಗಿ ಇನ್ನೊಂದು ಗಾಡಿಗೆ ಗುದ್ಬಿಟ್ರೆ ಏನಾಗುತ್ತೆ ಅಂದರೆ ಈ ಪ್ರಾಸೆಸ್ ನಮ್ಗೆ ಗೊತ್ತಿರಲ್ಲ, ನನಗೂ ಗೊತ್ತಿದ್ದಿಲ್ಲ. ನಾನು ಹೋಗ್ಬಿಟ್ಟು ಜಸ್ಟ್ ಅವ್ರ ಹತ್ರ ಹೇಳಿದೆ, ಸರ್ ಈ ಥರ ನಂದು ಗಾಡಿ ಆಕ್ಸಿಡೆಂಟ್ ಆಗಿದೆ, ನನಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ಮಾಡಿ. ಆಮೇಲೆ ಅವ್ರು ಇನ್ಶೂರೆನ್ಸ್ ಕಾಪಿ ಚೆಕ್ ಮಾಡಿದಾಗ, ಸರ್ ನೋಡಿ ನಿಮ್ಮದು ಬಂಪರ್ ಟು ಬಂಪರ್ ಅಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ 90% ನಿಮ್ಗೆ ಸಿಗಲ್ಲ ಅಂತ. ಸರ್ ಏನಕ್ಕೆ, ಇವಾಗ ನಾವು ಫಸ್ಟ್ ಪಾರ್ಟಿಗೆ ಪೇ ಮಾಡ್ತಾ ಇದ್ದೀವಿ, ತಿಂಗಳು 1,500,000, 2,000, 2,500, 3,000 ಕಟ್ತಾ ಇದ್ದೀವಲ್ವಾ, ಇಯರ್ಲಿ ಕಟ್ತಾ ಇದ್ದೀವಲ್ಲ, ಏನು ನಾವೇನಕ್ಕೆ ಎಲಿಜಿಬಲ್ ಅಲ್ಲ? ಇಲ್ಲ ಸರ್, ನಿಮ್ಮ ಪಾಲಿಸಿ ಪ್ರಕಾರ ಬಂದ್ಬಿಟ್ಟು ನಿಮಗೆ 90% ಮಾಡೋಕ್ಕಾಗಲ್ಲ, ಜಸ್ಟ್ 45 to 50% ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಬಂಪರ್ ಟು ಬಂಪರ್ ಅನ್ನೋ ಸ್ಕೀಮ್ ನಿಂದ್ರಲ್ಲಿ ಇಲ್ಲ ಅಂತ. ಈಗ ನಾವು ಶೋರೂಮಲ್ಲಿ ಬೈಕ್ ಪರ್ಚೇಸ್ ಮಾಡುವಾಗ ಈ ಒಂದು ಸ್ಕೀಮ್ ಬಗ್ಗೆ ನಮ್ಮ ಶೋರೂಮ್ ಅವರು ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ಇನ್ಶೂರೆನ್ಸ್ ಮಾಡಿದ್ದೀವಿ, ತಗೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ಸ್ ತಗೊಳ್ಳಿ ಕಳಿಸ್ಬಿಟ್ಟು ಕೊಟ್ಬಿಡ್ತಾರೆ. ಈಗ ಇಲ್ಲಿ ಒಂದು ಆ್ಯಸ್ ಅ ಪರ್ಚೇಸ್ ನಾವು ಆ್ಯಸ್ ಅ ಓನರ್ ಆಗಿ ನಾವು ಪರ್ಚೇಸ್ ಮಾಡೋರು ನಾವೇನು ಥಿಂಕ್ ಮಾಡಬೇಕು, ನಾವೇನು ಹೇಳ್ಬೇಕಂತ, ಏನು ತಿಳ್ಕೊಬೇಕಂತಂದರೆ, ಫಸ್ಟು ಇನ್ಶೂರೆನ್ಸ್ ಅವ್ರು ಕೊಡ್ತಾ ಇರೋವಾಗ ಈ ಥರ ಒಂದು ಆಪ್ಷನ್ಸ್, ಈ ಥರ ಒಂದು ಸ್ಕೀಮ್ ಇದೆಯಾ, ನಮಗೆ ಅಪ್ಲಿಕೇಬಲ್ ಆಗುತ್ತಾ, ನಾವು ಕ್ಲೈಮ್ ಮಾಡ್ಕೋಬೋದಾ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಾವೇ ಒಂದು ಪ್ರೊಆಕ್ಟಿವ್ ಆಗಿ ತೊಗೊಂಡು ನಾವು ಶೋರೂಮ್ ಹತ್ರ ಕೇಳಬೇಕು. ನನ್ನ ಹತ್ರ ಆ ಥರ ನಾನು ಕೇಳಲಿಲ್ಲ, ನಾನೆಲ್ಲ ಸುಮಾರು ಜನ ಕೇಳಲ್ಲ, ನನ್ನ ಹತ್ರ ಕೇಳಿಲ್ಲ. ಆ ಒಂದು ಪ್ರಾಬ್ಲಮಿಂದ ಇವತ್ತು ನಾನು ಹೋಗ್ಬಿಟ್ಟು ಇನ್ಶೂರೆನ್ಸ್ ಅವ್ರ ಹತ್ರ ಕೊಟ್ಟೆ, ಡಾಕ್ಯುಮೆಂಟ್ಸ್ ಕೊಟ್ಟಮೇಲೆ ಸರ್ ನೀವು ಬಂಪರ್ ಟು ಬಂಪರ್ ಆಗಲ್ಲ ಅಂತ. ನಾನು ಸರಿ ಏನೋ ಸಣ್ಣ ಪುಟ್ಟ ಖರ್ಚಾಗುತ್ತೆ ಗಾಡಿಗೆ ಅಂತ ಅಂದ್ಕೊಂಡು ನೋಡಿದ್ರೆ, ನಂದು ಬಿಲ್ ಹಾಕಿರೋದು ಬಂದುಬಿಟ್ಟು ಎಸ್ಟಿಮೇಷನ್ ಬಿಲ್ಲು. ಯಾಕಂದರೆ ಇನ್ಶೂರೆನ್ಸ್ ಅವ್ರು ಪೇ ಮಾಡ್ತಾರೆ, ಶೋರೂಮ್ ಅವ್ರಿಗೆ ಏನಾಗುತ್ತೆ, ಆ ಕಡೆ ಇನ್ಶೂರೆನ್ಸ್ ಅವರು ಪ್ಲೇ ಮಾಡ್ತಾರೆ, ಈ ಕಡೆ ಶೋರೂಮ್ ಅವರು ಪ್ಲೇ ಮಾಡ್ತಾರೆ, ಸೆಂಟ್ರಲ್ ನಾವೇ ಅವ್ರಿಗೆ ಬಾಲ್ ಹಾಕ್ಬಿಡ್ತೀವಿ, ಫುಟ್ಬಾಲ್ ಥರ ನನ್ನ ಆಟ ಆಡ್ಕೊತಾರೆ. ಸೊ ಆ ಥರ ಅವರು 52,000 ರೂಪೀಸ್ ನನಗೆ ಬಿಲ್ ಹಾಕಿದ್ದಾರೆ. ಈಗ 52,000 ಬಂದ್ಬಿಟ್ಟು ಪ್ರತಿಯೊಬ್ಬರು ಜೋಬಲ್ಲಿ ಇಟ್ಕೊಂಡು ತಿರುಗಾಡ್ತಾರಲ್ಲ, ಒಬ್ಬೊಬ್ಬರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಒಬ್ಬರದೇ ಇರುತ್ತೆ, ಇದ್ರೂ ಸಹ ನಾವು ಕಟ್ಟಕ್ಕೆ ಅಷ್ಟು ಮುಂದೆ ನಾವು ಹೋಗಲ್ಲ. ಹಾಗಾಗಿ ನಾವು 52,000 ಅವ್ರು ನನಗೆ ಹೇಳಿದ್ರು. ನಾನು ಬಂದುಬಿಟ್ಟು, ಸರ್ ಓಕೆ ನನಗೆ ಈ ಥರ ಸ್ಕೀಮ್ ಇಲ್ವಲ್ಲ, ಇನ್ನು ಹೋಗಿ ನೀವು ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ. ಸರ್ ನೋಡಿ, ನೀವು ಎಸ್ಟಿಮೇಷನ್ ಬಿಲ್ ಮಾಡ್ಕೊಂಡು ಬಂದಿರೋದು ಬಂದ್ಬಿಟ್ಟು ಪ್ರಕಾರ 52,000 ಇದೆ, ಆ ಡಾಕ್ಯುಮೆಂಟ್ ನಾವು ಅಪ್ರಾಕ್ಸಿಮೇಟ್ ಆಗಿ ಕನ್ಸಿಡರ್ ಮಾಡ್ತೀವಿ.
ಓಕೆನಾ. ಅಪ್ರಾಕ್ಸಿಮೇಟ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಈ ಬಿಲ್ಲೇ ನಾವು ಪೇ ಮಾಡಬೇಕು ಅನ್ನೋ ಥರ ನಾವಿರಲ್ಲ. ಏನಕ್ಕಂತ ಹೇಳಿದ್ರೆ ನಮ್ಮ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ನಿಮ್ಮ ಶೋರೂಮ್ ಹತ್ರ ಬಂದುಬಿಟ್ಟು ನಿಮ್ಮ ಗಾಡಿನ ಸರ್ವೆ ಟೀಮ್ ಬರ್ತಾರೆ, ಬಂದುಬಿಟ್ಟು ಒಂದ್ಸಲ ನೋಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ನೋಡಿಬಿಟ್ಟು ಓಕೆ ಅವರು ಸಪ್ರೇಟಾಗಿ ಒಂದು ಬಿಲ್ ಹಾಕ್ತಾರೆ. ಆ ಒಂದು ಬಿಲ್ ಹಾಕಿದ ನಂತರ ಇವಾಗ ಯಾವ ಇನ್ಸೂರೆನ್ಸ್ ಅವ್ರು ಬಂದುಬಿಟ್ಟು ನಮಗೆ ಜಾಸ್ತಿ ಕಾಸು ಕೊಡಬೇಕಂತ ಯಾರು ಅನ್ಕೊಳ್ಳಲ್ಲ. ಏನಕ್ಕಂತಂದರೆ ಎಂಡ್ ಆಫ್ ದಿ ಡೇ ಮನಿ ಅವ್ರು ಕೊಡೋಕ್ಕೆ ಇಷ್ಟಪಡಲ್ಲ. ಸೊ ಅವರು ಚೆಕ್ ಮಾಡಿದ ಮೇಲೆ ಅದು ಮೇ ಬಿ 30,000 ಆಗ್ಬೋದು, 40,000 ಆಗ್ಬೋದು, ಅಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನನ್ನ ಕೇಸಲ್ಲೂ ಅದೇ ಆಗಿರೋದು. ನನಗೆ ಮೆಜಾರಿಟಿ ಕಡಿಮೆ ಮಾಡಬೇಕು ಅಂತ ಅವ್ರು ಅಂದ್ಕೊಂಡು, ಸರ್ ಬಂದರೆ ನಿಮಗೆ ಮೇ ಬಿ 30,000 40,000 ಅಷ್ಟು ಬರುತ್ತೆ ಅಂದರೆ, ಸರಿ 40,000 ಬರುತ್ತೆ, ಇದ್ರಲ್ಲಿ ನನಗೆ ಎಷ್ಟು ಬರುತ್ತೆ ನೀವು, ಸರ್ ನಿಮಗೆ 45% ಅಂತಂದಾಗ ಇವತ್ತು 40,000 ತಗೊಳ್ಳಿ, ಮೇ ಬಿ ನಿಮಗೆ 18,000 17,000 20,000 ಅಂತಂದು ರಿಮೈನಿಂಗ್ ಅಮೌಂಟ್ ನೀವೇ ಪೇ ಮಾಡಬೇಕು ಸರ್. ಸರ್ ಈಗ ನಾವು ತಗೊಳ್ಳೋಕೆ ಮುಂಚೆ ನಮ್ಗೆ ಯಾರು ಹೇಳಿಲ್ಲ 90%, ಐ ಮೀನ್ ನಮ್ಗೆ ಯಾರು ಹೇಳಿಲ್ಲ ಇದ್ರೆ 50% 80% ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಅದಕ್ಕೆ ಅವ್ರು ನನಗೆ ಹೇಳಿದರು, ಸರ್ ಅವ್ರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ನೀವೊಂದು ಗಾಡಿ ತೊಗೊತಾ ಇದ್ದೀರಾ, ನೀವೊಂದು ಇನ್ಶೂರೆನ್ಸ್ ಮಾಡಿಸಿರುವಾಗ ನಿಮಗೆ ಆ ಒಂದು ನಾಲೆಜ್ ಇರಬೇಕು ಸರ್. ನೀವು ಅವ್ರ ಹತ್ರ ಕೇಳಿ, ಇದು ಸರ್ ನಮ್ಗೆ ಈ ಥರ ಎಲಿಜಿಬಲ್, ಐ ಮೀನ್ ನಮ್ಗೆ ಈ ಥರ 40% 50% ಆಗ್ತದೆ, ನಮಗೆ ಈ ಸ್ಕೀಮ್ ಬೇಡ, ನಮಗೆ ಯಾವುದು 90% ಆಗುತ್ತೋ ಅಂತ ಪ್ರೊಯಾಕ್ಟಿವ್ ನೀವು ಕೇಳಿ ತೊಗೋಬೇಕು ಅಂತ ಹೇಳಿದ್ರು. ಎಕ್ಸಾಕ್ಟ್ ಯಾವುದು ಅದು ವ್ಯಾಲಿಡ್ ಪಾಯಿಂಟೇ, ಬಟ್ ನಾವು ಅದರ ಕೇಳಿಲ್ಲ. ಸೊ ಪ್ರತಿಯೊಂದು ಜನ ನೀವು ಯಾರ್ಯಾರು ತಗೊತಿರೋ, ನೀವು ಯಾರು ವೆಹಿಕಲ್ಸ್ ಪರ್ಚೇಸ್ ಮಾಡ್ತಿದ್ರು, ಈ ಒಂದು ಇನ್ಫಾರ್ಮೇಟಿವ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಏನಕ್ಕಂತಂದರೆ ನಾವು ಎವ್ರಿ ಇಯರ್ ನಾವು ಇನ್ಶೂರೆನ್ಸ್ ಪೇ ಮಾಡ್ತೀವಿ ಅವರಿಗೆ. 2,000 ಆಗಿರಲಿ, ಡಿಪೆಂಡ್ಸ್ ಆನ್ ಯುವರ್ ವೆಹಿಕಲ್, 2,000 3,000 ವಾಟ್ ಎವರ್ ಪೇ ಮಾಡ್ತೀವಿ. ಸೊ ನಮಗೆ ಆಕ್ಸಿಡೆಂಟ್ ಅನ್ನೋದು ಬಂದುಬಿಟ್ಟು ಫೇಟ್ ಚೆನ್ನಾಗಿಲ್ಲ ಅಂತಂದರೆ ಆಗುತ್ತೆ, ಸ್ವಲ್ಪ ಡ್ರಂಕ್ ಅಂಡ್ ಏನೋ ನಾವೊಂದು ಇರ್ರೆಸ್ಪಾನ್ಸಿಬಲ್ ಆಗಿದ್ರು ಆಗುತ್ತೆ, ಸಮ್ಟೈಮ್ಸು ಫೇಟಿಂದನೂ ಆಗುತ್ತೆ, ಎಲ್ಲ ಟೈಮಲ್ಲೂ ಆಗಲ್ಲ, ಆಗಬಾರ್ದು ಯಾರಿಗೂ, ಎಲ್ಲ ಟೈಮಲ್ಲೂ ಆಗಲ್ಲ. ಸೊ ಲೈಫ್ ಟೈಮ್ ಇನ್ಶೂರೆನ್ಸ್ ನಾವು ಪೇ ಮಾಡೋರು ಬಂದುಬಿಟ್ಟು ಸ್ವಲ್ಪ ಈ ಒಂದು ವಿಷಯನ ನಾವು ಜವಾಬ್ದಾರಿಯಿಂದ ತಿಳ್ಕೊಳ್ಬೇಕು. ಓಕೆನಾ. ಈಗ ಅಲ್ಲಿಗೆ ಹೋಗಿದೆ, ನಮ್ಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದರು, ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಎಲ್ಲ ಪರ್ಫೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಅವ್ರ ಸ್ಕೀಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತಂದರೆ, ಆ 40,000 ಫಸ್ಟ್ ನಮ್ಮ ಪಾಕೆಟಿಂದ ನಾವು ಶೋರೂಮ್ಗೆ ಪೇ ಮಾಡಿ ಅವ್ರ ಹತ್ರ ಎಲ್ಲ ರೆಡಿ ಮಾಡಿಸ್ಕೊಂಡು ಆ ಬಿಲ್ನ ತೊಗೊಂಡೋಗಿ ಮತ್ತೆ ಪುನಃ ಇನ್ಶೂರೆನ್ಸ್ ಅವ್ರಿಗೆ ನಾವು ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನು ತಿರ್ಗಾ ರಿವೆರಿಫೈ ಮಾಡಿ ಆ ಥರ ಅಮೌಂಟ್ ಬರೋಕ್ಕೆ ಒಂದು ಪ್ರಾಸೆಸ್ ಒಂದು 16 days ಅಂತ ನನಗೆ ಹೇಳಿದ್ರು, 15 to 20 days ಅಂತ ಹೇಳಿದ್ರು. ಸೊ ನಾವು ಒಂದು 30 days ಅಂತ ಅನ್ಕೊಳ್ಳೋಣ. ಏನಕ್ಕಂತಂದರೆ ನಮಗೆಲ್ಲರೂ ಗೊತ್ತಿರುತ್ತಲ್ವ ಈ ಇನ್ಶೂರೆನ್ಸ್ ಪ್ರಾಸೆಸ್ ಅನ್ನೋದು ಬಂದುಬಿಟ್ಟು ನಮಗೆ ಟಕ್ ಅಂತ ಅವ್ರು ಎದ್ದು ಕೊಡಲ್ಲ. ಇಟ್ ಮೈಟ್ ಬಿ ಏನೋ ಲೇಟ್ ಆಗ್ಬೋದು, ಹಂಗೆ ಆ ಥರ ಇರುತ್ತೆ. ಓಕೆನಾ. ಸೊ ಈಗ ನಾನು ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದಮೇಲೆ ನನಗೆ ಅಮೌಂಟು ನನಗೆ 52,000ಗೆ ಅವ್ರಿಗೆ ಬರೀ 45% ಮಾತ್ರ ನಿಮ್ಗೆ ಕ್ಲೈಮ್ ಆಗುತ್ತೆ. ಸೊ ರಿಮೈನಿಂಗ್ ಅಮೌಂಟ್ ನೀವೇ ಪೇ ಮಾಡಬೇಕಾಗುತ್ತೆ, ಅದು ಫಸ್ಟ್ ಎಂಟೈರ್ ಅಮೌಂಟ್ ನೀವು ಪೇ ಮಾಡಿದ್ಮೇಲೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರು. ಸೊ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಕಾಸು ಜೋಬಲ್ಲಿ ಇಟ್ಕೊಂಡೇ ಓಡಾಡಲ್ಲ, ಟೈಮ್ ಯಾಕೆ ಹೆಂಗೆ ಬರುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಸೊ ಈಗ ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ಪ್ರತಿಯೊಬ್ಬರು ಈ ವೆಹಿಕಲ್ಸ್ನ ತೊಗೊತಾ ಇರುವಾಗ ಪ್ರೊಯಾಕ್ಟಿವ್ ಆಗಿ ನೀವು ಕೇಳಿ ಇನ್ಶೂರೆನ್ಸ್ ಏನು ಪರ್ಸೆಂಟ್ ನಮಗೆ ಕ್ಲೈಮ್ ಆಗುತ್ತೆ ಅಂತ. ಈಗ 40-50% ಅಂದರೆ ನಮಗೆ ಆಗಲ್ಲ, ಎಷ್ಟು ಕ್ಲೈಮ್ ಆಗುತ್ತೆ ನಮಗೆ ಅಂತ ನೀವು ಕೇಳಿದಾಗ ಅವ್ರು ಹೇಳ್ತಾರೆ 40-50% ನೀವು ತಗೊಳ್ಳೋಕ್ಕೆ ಹೋಗಬೇಡಿ. ಏನಕ್ಕೆ ನನ್ನ ಪರ್ಸ್ನಲ್ ಸಜೆಷನ್ ಅದು, ಅಪಾರ್ಟ್ ಫ್ರಮ್ ದಟ್ ಯುವರ್ ವಿಶ್, ಇದು ನನ್ನ ಪರ್ಸ್ನಲ್ ಸಜೆಷನ್. ನೀವು ಕೇಳಿ 90% 95% ನಿಮಗೆ ಕ್ಲೈಮ್ ಆಗ್ತಾ ಇದೆ ಅಂತಂದಾಗ ಹೋಗಿ ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ, ಪಾಲಿಸೀಸ್ ಇರುತ್ತೆ, ಐ ಮೀನ್ ಪ್ರಾಸೆಸ್ ಇರುತ್ತೆ, ಆ ಪ್ರಾಸೆಸ್ಗೆ ಏನೇನು ಡಾಕ್ಯುಮೆಂಟ್ಸು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾವ ಫಾರ್ಮ್ಸ್ಗೆ ಫಿಲ್ ಮಾಡಬೇಕು, ಎಲ್ಲ ಪ್ರತಿಯೊಂದು ಹೇಳ್ತೀನಿ. ನೀವು ಆ ಥರ ಕೊಟ್ಟು ನಿಮ್ಮದು ಇನ್ಶೂರೆನ್ಸ್ ನೀವು ಕ್ಲೈಮ್ ಮಾಡಿಕೊಂಡು ಆ ಅಮೌಂಟ್ ರಿಸೀವ್ ಮಾಡಿದ ತಕ್ಷಣ ನೀವು ರೆಡಿ ಮಾಡ್ಕೋಬೋದು. ಬಟ್ ಈ ಇನ್ಫಾರ್ಮೇಷನ್ ಇಲ್ಲದೆ ಬ್ಲೈಂಡಾಗಿ ನಾವು ಇದ್ದರೆ ವೆಹಿಕಲ್ಸ್ ತಗೊಳ್ಳೋರು ಪ್ರತಿಯೊಬ್ಬರಿಗೆ ಲಾಸ್ಟಲ್ಲಿ ಫೇಸ್ ಆಗೋ ಒಂದು ಪ್ರಾಬ್ಲಮೇ ಇದೆ. ಏನಕ್ಕಂತಂದರೆ ನಾವು ಒಂದು ಆಸೆ ಪಟ್ಟಿರ್ತೀವಿ, ಸರಿ ಬಿಡಿ ಇನ್ಶೂರೆನ್ಸ್ ಅವ್ರು ಕಟ್ತಾರೆ, ನಾವು ವರ್ಷ ಕಟ್ಟಲ್ವಾ ಅಂತ ನಮಗೊಂದು ಧೀಮಾದಲ್ಲಿ ಇರ್ತೀವಿ. ಬಟ್ ಎಂಡ್ ಆಫ್ ದ ಡೇ ಬಂದುಬಿಟ್ಟು ಅವ್ರು ನಮಗೆ ಚೆಕ್ ಪಾಯಿಂಟ್ ಇಟ್ಬಿಡ್ತಾರೆ. ಸೊ ನೀವೇನು ಮಾಡೋಕ್ಕಾಗಲ್ಲ, ಇದೆ ಸರ್ ಲಾಸ್ಟು ಅಂದರೆ. ಆಮೇಲೆ ಆ ಫುಲ್ಲು ಪಾಲಿಸಿಯಲ್ಲಿ ಎಲ್ಲೋ ಒಂದು ಲಾಸ್ಟ್ ಚಿಕ್ಕದಾಗಿ ಬರೆದಿರ್ತಾರೆ, ಅಲ್ಲಿ ನೋಡ್ಬಿಟ್ಟು ನೋಡಿ ಸರ್ ನಾವು ಈ ಪಾಲಿಸಿ ಬರ್ತೀವಿ, ನೀವು ಓದಿಲ್ಲ ಅಂತಾರೆ. ಎಲ್ಲರೂ ಎಜುಕೇಟೆಡ್ ಆಗಿರಲ್ಲ, ಒಬ್ರಿಗೆ ಓದಕ್ಕೆ ಬರುತ್ತೆ, ಒಬ್ರಿಗೆ ಓದಕ್ಕೆ ಬರಲ್ಲ. ಸೊ ಅವ್ರು ಚಿಕ್ಕದಾಗಿ ಬರೆದ್ಬಿಟ್ಟು ಇಲ್ಲ ಅಂತಂದರೆ ನಾವು ಆ ಟೈಮಲ್ಲಿ ಬಂದುಬಿಟ್ಟು ಸರ್ ಇಲ್ಲ ಆಗಲ್ಲ ಅಂತಂದರೆ ಎಂಡ್ ಆಫ್ ದ ಡೇ ನಾವು ಜಗಳ ಮಾಡ್ತೀವಿ, ಕೋಪ ಮಾಡ್ಕೊತೀವಿ ಅಷ್ಟೇ, ಬೇರೆ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಕಂಪನಿಗೆ ಅಗೇನ್ಸ್ಟಾಗಿ ನಾವು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಜಸ್ಟ್ ಅವ್ರು ನಮ್ಮ ಇನ್ಶೂರೆನ್ಸ್ ಥ್ರೋ ಮಾಡಿಬಿಟ್ಟು ನಡಿ ಆಗಲ್ಲ ಅಂತ ಅಂದ್ಬಿಡ್ತಾರೆ. ಸೊ ಈ ಒಂದು ಕಾನ್ಸಿಕ್ವೆನ್ಸಸ್ನ ನಾವು ಫೇಸ್ ಮಾಡಬಾರ್ದು ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆ ಡಾಕ್ಯುಮೆಂಟ್ಸ್ ನಾವು ತಗೊಳ್ಳೋವಾಗ, ರೈಟ್. ಸೊ ನನ್ನ ಪರ್ಸ್ನಲ್ ಸಜೆಷನ್ ಇದೆ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಿಮಗೆ ಇದು ಆಗಬಾರ್ದು ಅಂತ. ಇನ್ಶೂರೆನ್ಸ್ನ ನೀವು ತಗೊಳ್ಳೋಕ್ಕಿಂತ, ಐ ಮೀನ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಕ್ರೈಟೀರಿಯಾನ ಚೆಕ್ ಮಾಡಿಬಿಟ್ಟು ಇದು ನಿಮಗೆಲ್ಲ ಓಕೆ ಅಂತಂದರೆ ನೀವು ತಗೊಂಡು ಒಂದು ಪ್ರಾಸೆಸ್ಸಲ್ಲಿ ಮಾಡ್ಕೊಳ್ಳಿ. ನಿಮಗೆ ಎಂಟೈರ್ 90% ಅಮೌಂಟು ನಿಮಗೆ ಬರೋ ಥರ ನೀವು ಮಾಡಿಕೊಂಡು, ನನಗಾಗಿರೋ ಒಂದು ಪ್ರಾಬ್ಲಮ್ಮು ನಿಮ್ಗೆ ಯಾರಿಗೂ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಈಗ ನಾನು ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕು,
ಏನು ಡಾಕ್ಯುಮೆಂಟ್ಸ್ ಬೇಕನ್ನೋದು ಅಂತ. ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನಿಮಗೆ RC ಬುಕ್ಕು, ಡ್ರೈವಿಂಗ್ ಲೈಸೆನ್ಸು, ಅದಾದಮೇಲೆ ನಿಮ್ಮದು ಇನ್ಶೂರೆನ್ಸ್ ಪಾಲಿಸಿ ಇರುತ್ತಲ್ಲ, ಈ 3 ಡಾಕ್ಯುಮೆಂಟ್ಸು, ಪ್ಲಸ್ ನಿಮಗೆ ಶೋರೂಮಲ್ಲಿ ಬಂದುಬಿಟ್ಟು ಇನ್ಶೂರೆನ್ಸ್ನ ಕ್ಲೈಮ್ ಮಾಡೋ ಫಾರ್ಮ್ ಒಂದು ಕೊಡ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಇನ್ಶೂರೆನ್ಸ್ ಕಂಪನಿಗೆ ಹೋದ್ಮೇಲೆ ಅಲ್ಲಿ ನಿಮ್ಗೆ ಒಂದು ಫಾರ್ಮ್ ಕೊಡ್ತಾರೆ. ಇದು ಫಿಲ್ ಮಾಡಬೇಕು ಅಂತಂದರೆ ನಿಮ್ಗೆ ನೋಡಿದ ತಕ್ಷಣ ಅದು ತುಂಬ ಈಸಿ ಇರುತ್ತೆ, ಫಿಲ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಗೆ ಅಲ್ಲಿ ಅಕೌಂಟೆಂಟ್ ಯಾರಾದರೂ ಇರ್ತಾರಲ್ವಾ, ಸೊ ಅಟೆಂಡೆಂಟು ಅವ್ರು ಬಂದುಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆನಾ ಗೈಸ್? ಸೊ ನನ್ನ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಎರರ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ಕಂಟೆಂಟು, ಜನರಿಗೆ ಯೂಸ್ ಆಗೋ ಕಂಟೆಂಟ್ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಓಕೆನಾ? ಬಾಯ್.